ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 97 ದಿನ 97 ಎಪಿಸೋಡ್ ಅಲ್ಲಿ ಏನಾಯ್ತು, ಟಾಸ್ಕ್ ಯಾವ ರೀತಿ ಇತ್ತು, ಕುಟುಂಬ ಸದಸ್ಯರು ಬಂದ ಒಂದು ರೀತಿ ಯಾವ ರೀತಿ ಇತ್ತು, ಮುಖ್ಯವಾಗಿ ಇಲ್ಲಿ ಮಾತಾಡಲೇಬೇಕು. ಟಾಸ್ಕ್ ಅಂತ ಬಂದಾಗ ರಜತ್ ಅವರ ಟಾಸ್ಕ್ ಅಷ್ಟು ಫಾಸ್ಟ್ ಆಗಿ ಹೇಗೆ ಕಂಪ್ಲೀಟ್ ಮಾಡಿದ್ರು ಅಂತ ಅನ್ಸುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ. ಇನ್ನು ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ ಮಾತಾಡಲೇಬೇಕು, ಏನಕ್ಕಂದ್ರೆ ಇದು ವಿನ್ನರ್ ಡಿಸೈಡ್ ಮಾಡೋ ಒಂದು ಪತ್ರ ಆಗಿರುತ್ತೆ. ಕಿಚ್ಚ ಸಾರಿಂದ ಬರೋ ಪತ್ರಗಳು 9 ಜನ ಇದ್ದಾರೆ, 9 ಜನಕ್ಕೆ 9 ಪತ್ರ ಬಂದಿರುತ್ತೆ. ಆ ಪತ್ರದಲ್ಲಿ ಮುಖ್ಯವಾಗಿ ಏನೇನೆಲ್ಲ ಬರ್ತಿತ್ತೆ ಅಂತ ನಿನ್ನೆ ಎಪಿಸೋಡ್ ನೀವು ನೋಡೇ ಇರ್ತೀರ. ಅದ್ರ ಬಗ್ಗೆನೆ ಮಾತಾಡೋಣ. ಮುಖ್ಯವಾಗಿ ಮಾತಾಡ್ಲೇಬೇಕು ಟಾಸ್ಕ್ ಅಂತ ಬಂದಾಗ, ಈ ಪತ್ರಗಳು ಬಂದಾಗ, ಅವರ ಆಟಿಟ್ಯೂಡ್ ಬಂದಾಗ, ಯಾರಿಗೆಲ್ಲ ಅರ್ಥ ಆಯ್ತು ಯಾರಿಗೆಲ್ಲ ಅರ್ಥ ಆಗಿಲ್ಲ, ಆ ಲೈನ್ ಅಲ್ಲಿ ಏನಿತ್ತು ಅದ್ರ ಅನಟೇಕ್ ಮಾಡಿ ಮಾತಾಡಿದ್ರೆ ಏನೆಲ್ಲ ನಮ್ಗೆ ಅರ್ಥ ಆಗುತ್ತೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ಹನುಮಂತ್ ಅವರ ತಂದೆ ತಾಯಿ ಬಂದಿರ್ತಾರೆ, ಅವರೆಲ್ಲ ಮಗನ ಹತ್ರ ಮಾತಾಡ್ತಾರೆ. ಬಟ್ ಇಲ್ಲಿ ಗೇಮ್ ಪ್ಲಾನ್ ಆಗ್ಲಿ, ಈ ರೀತಿ ಆಡು, ಆ ರೀತಿ ಆಡು, ಈ ರೀತಿ ಆಡ್ತಾ ಇಲ್ಲ ನೀನು, ಅವ್ರ ಹತ್ರ ಮಾತಾಡು, ಆರ್ಗ್ಯುಮೆಂಟ್ ಮಾಡು, ಜಗಳ ಮಾಡು, ಟಾಸ್ಕ್ ಆಡು, ಈ ರೀತಿ ಯಾವ ಮಾತು ಅವರಿಂದ ಬರ್ಲಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರು ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂತ ಅನ್ಸುತ್ತೆ. ಈಗ ಬಂದಿರೋ ಬೇರೆ ಕಂಟೆಸ್ಟೆಂಟ್ ಗಳೆಲ್ಲ ಅವ್ರ ಹತ್ರ ಮಾತಾಡಬೇಡ, ಈಗಾಡು ಆಗಾಡು ಅಂತೆಲ್ಲ ಹೇಳಿ ಹೋಗ್ತಾ ಇದ್ರು. ಬಟ್ ಹನುಮಂತರ ತಂದೆ ತಾಯಿ ಆ ರೀತಿ ಹೇಳಕ್ಕೆ ಸಾಧ್ಯನಾ? ಯಾಕಂದ್ರೆ ಹಳ್ಳಿ ಕಡೆಯಿಂದ ಬಂದಿರೋ ತುಂಬಾ ಮುಗ್ಧವಾಗಿರ್ತಾರೆ. ಅವ್ರಿಗೆ ಅಷ್ಟು ಏನಿರಲ್ಲ, ಚೆನ್ನಾಗಿರಪ್ಪ, ಚೆನ್ನಾಗ್ ಆಡ್ತಾ ಇದೆಯಾ, ಚೆನ್ನಾಗ್ ಆಡು, ಅಷ್ಟು ಮಾತ್ರನೇ ಹೇಳಬಲ್ಲರು, ಅಷ್ಟು ಹೇಳಿದ್ದಾರೆ. ಬಟ್ ಅಷ್ಟಲ್ಲೇ ನಮ್ಮ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಹನುಮಂತ ತಂದೆ ತಾಯಿ ದೂರಿಂದ ಬಂದರೆ ಊಟ ಮಾಡಂತ. ಬಟ್ ಅದೇ ಊಟ ಖಡಕ್ ರೊಟ್ಟಿ, ಚಟ್ನಿ, ಪುಡಿ ಎಲ್ಲರಿಗೂ ಊಟ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆಯಿಂದ ತಂದಿರೋ ಊಟ ಅಲ್ಲಿ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಎಲ್ಲರೂ ಊಟ ಮಾಡ್ತಾರೆ. ಹಂಗಂತ ಬೇರೆ ಕಂಟೆಸ್ಟೆಂಟ್ ಯಾರು ಊಟ ತಂದಿಲ್ವ ಅಂತಲ್ಲ, ತಂದಿದ್ದಾರೆ. ಬಟ್ ಹನುಮಂತ ಅವರ ಕಡೆಯಿಂದ ಉತ್ತರ ಕರ್ನಾಟಕದ ಜೋಳ ರೊಟ್ಟಿ ಆಗಿರ್ಬೋದು, ಖಾರದ ಪುಡಿ ಆಗಿರ್ಬೋದು, ಈ ರೀತಿಯ ಒಂದು ಸ್ವರ ಸ್ಪೆಷಲ್ ಇರುತ್ತಲ್ಲ, ಅದನ್ನ ಊಟ ನೀಡ್ತಾರೆ, ಊಟ ಬಡಿಸ್ತಾರೆ. ಅದು ಕೆಳಗಡೆ ಹಳ್ಳಿ ಸ್ಟೈಲ್ ಅಲ್ಲೇ ಕೆಳಗಡೆ ಕುತ್ಕೊಂಡು, ಡೈನಿಂಗ್ ಟೇಬಲ್ ಅಲ್ಲದೆ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾರೆ. ನಾವು ಊಟ ಮಾಡಿದ್ಮೇಲೆ ಗೊತ್ತೇ ಇರುತ್ತೆ, ಇನ್ನೊಂದು ಟಾಸ್ಕ್ ಇರುತ್ತೆ, ಆ ಲಿಪ್ಸ್ ಕೊಡೋದು, ಕಿಸ್ ಕೊಡೋದು. ಆ ಟಾಸ್ಕ್ ಅಂತ ತುಂಬಾ ಫನ್ನಿ ಆಗಿರುತ್ತೆ. ಆ ಟಾಸ್ಕ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಿನ್ನೆ ಪ್ರೋಮೋ ನೋಡಿದಾಗ ರಿವ್ಯೂ ಮಾಡಿದ್ವಿ, ಅದರಲ್ಲಿ ಧನರಾಜ್ ಅವರು ಸೋತಿದ್ದಾರೆ, ನಮ್ಮ ಚೈತ್ರಕ್ಕ ಮತ್ತು ಹನುಮಂತ್ ಅವ್ರಿಗೆ ಗೆದ್ದಿದ್ದಾರೆ ಅಂತ ಹೇಳಿ. ಅಲ್ಲಿ ಮುಖ್ಯವಾಗಿ ನಮ್ಮ ಮಂಜಣ್ಣ ಹನುಮಂತ್ ಅವ್ರಿಗೆ ಕೋಪರೇಷನ್ ತುಂಬಾ ಚೆನ್ನಾಗಿತ್ತು. ಆದ ಕಾರಣ ನೀಟಾಗಿ ಹನುಮಂತ್ ಅವರಾಗ್ಲಿ, ಚೈತ್ರ ಅವರಾಗ್ಲಿ, ತ್ರಿವಿಕ್ರಮ ಮಂಜಣ್ಣ ಇರೋ ಕಾರಣ ಗೆದ್ದಿದ್ದಾರೆ. ಅಂದ್ರೆ ಹೌದು, ಅವ್ರ ಸಪೋರ್ಟ್ ತುಂಬಾ ಮುಖ್ಯ ಬೇಕಾಗುತ್ತೆ, ಆದ್ರಿಂದ ಅವ್ರು ಗೆದ್ರು. ಅವ್ರು ಕೂಡ ಚೆನ್ನಾಗಿ ಆಡಿದ್ರು. ಹಂಗಂತ ಚೈತ್ರಕ್ಕ ಹನುಮಂತ ಏನ್ ಚೆನ್ನಾಗಿಲ್ಲ ಅಂತಲ್ಲ, ಇಬ್ರು ಒಂದು ಕೋಆರ್ಡಿನೇಷನ್ ಇರುತ್ತಲ್ಲ, ಅದು ತುಂಬಾನೇ ಅಚ್ಚುಕಟ್ಟಾಗಿ ನೀಟಾಗಿ ಕ್ಲೀನ್ ಆಗಿತ್ತು. ಆದ ಕಾರಣ ಆ ಟಾಸ್ಕ್ ಅಲ್ಲಿ ಗೆಲ್ತಾರೆ. ಆ ಟಾಸ್ಕ್ ಅಲ್ಲಿ ತುಂಬಾ ಫನ್ ಆಗಿ ಕ್ರಿಯೇಟ್ ಆಗುತ್ತೆ. ನಾವು ಧನರಾಜ ಅನ್ಕೊಂಡಿರೋ ಅಷ್ಟು ಅಮಾಯಕ ಅಂತೂ ಅಲ್ಲ ಗುರು. ಯಾಕಂದ್ರೆ ಯಾರಿಂದ ಇನ್ನೊಬ್ರು ಕರೆಕ್ಟಾಗಿ ಕಿಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅವ್ರಿಗೆ ಕಿಸ್ ಕೊಟ್ಬಿಡ್ತೀರಿ ಅಂತೆಲ್ಲ ಅಂತಾರೆ. ಅದೊಂದು ತುಂಬಾ ಸ್ವಲ್ಪ ಫನ್ನಿ ಆಗಿತ್ತು ಟಾಸ್ಕ್. ಇನ್ನು ಅದಾದ್ಮೇಲೆ ಬೀಳ್ಕೊಡುಗೆ ಸಮಾರಂಭ ಬರುತ್ತೆ. ಅಂದ್ರೆ ಅಲ್ಲಿರೋ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಕಾರಣ ಏನಂದ್ರೆ ಮುಗೀತು, ಸೂಪರ್ ಆಗಿತ್ತು ಈ ಫ್ಯಾಮಿಲಿ ವೀಕ್ ಅಂತ. ಯಾಕಂದ್ರೆ ಅಲ್ಲಿ ಸ್ಟೇ ಮಾಡಿ ಕೊಟ್ಟಿರೋದಾಗ್ಲಿ, ಸ್ಟೇ ಮಾಡೋಕೆ ಇಟ್ಟಿರೋದಾಗ್ಲಿ ತುಂಬಾನೇ ಚೆನ್ನಾಗಿತ್ತು. ಇನ್ನು ಅದಾದ್ಮೇಲೆ ಇಲ್ಲಿ ಅವ್ರ ಮನೆ ಕಳ್ಸ್ಬೇಕಾದ್ರೆ ನಮ್ಮ ಬೊಫೆಗೌಡ ಅವರು ಆ ಡ್ರೆಸ್ ಹಾಕೊಂಡಿರ್ತಾರೆ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇರ್ತಾರೆ. ಎಕ್ಸ್ಪೆಷಲಿ ಈ ವಾರ ಅಲ್ಲಿರೋ ಫಿಮೇಲ್ ಕಂಟೆಸ್ಟೆಂಟ್ ಗಳೇ ತುಂಬಾ ಕ್ಯೂಟ್ ಆಗಿ ಕಾಣಿತ್ತು ನಮ್ಮ ಬೊಫೆಗೌಡನೇ. ಆ ಡ್ರೆಸ್ ಸೆನ್ಸ್ ಆಗ್ಲಿ, ಅವ್ರು ಹಾಕೊಂಡ್ರೆ ಇದಾಗ್ಲಿ ತುಂಬಾ ಅಂದ್ರೆ ಚೆನ್ನಾಗಿತ್ತು. ಆಟ ಪಾಠ ಎಲ್ಲ ಮರೆತು ಎಲ್ಲರೂ ಎಂಜಾಯ್ ಮಾಡಿದ್ರು ಈ ವಾರ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೆ ಬಂದಿರೋದಕ್ಕೆ ಇನ್ಪುಟ್ಸ್ ಎಲ್ಲ ಸಿಕ್ಕಿರುತ್ತೆ. ಅವರಿಗೆಲ್ಲ ಆಟ ಹೇಗ್ ಆಡ್ಬೇಕು, ಯಾರ ವ್ಯಕ್ತಿತ್ವ ವ್ಯಕ್ತಪಡಿಸಬೇಕು, ಎಂಟರ್ಟೈನ್ಮೆಂಟ್ ಹೇಗಿರ್ಬೇಕು, ಪ್ರತಿಯೊಂದನ್ನು ಆಲೋಚನೆ ಮಾಡಿ ಪ್ರತಿಯೊಂದು ಇನ್ಪುಟ್ಸ್ ಎಲ್ಲ ಸಿಕ್ಕಿದ್ರೆ ಅದರ ಜೊತೆಗೆ ನಮ್ಮ ಕಿಚ್ಚನ ಪತ್ರ ಬರುತ್ತೆ. ಎಸ್ಪೆಷಲಿ ಒಬ್ಬೊಬ್ಬರಿಗೆ ಬಂದಾಗ ಹೇಳ್ತೀನಿ ನೋಡಿ. ಮೊದಲೇದಾಗಿ ರಜತ್ ಅವ್ರಿಗೆ ಪತ್ರ ಬರುತ್ತೆ. ರಜತ್ ಅವ್ರ ಪತ್ರ ಬಂದಾಗ ರಜತ್ ಅವ್ರಿಗೆ ಹೇಳ್ತಾರೆ, ಈ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಹೀರೋ ಇದ್ದಾನೆ, ಹೀರೋಗೆ ತಾಳ್ಮೆ ಇದೆ, ವಿಲನ್ಗೆ ಕೋಪ ಇದೆ ಅಂತೆಲ್ಲ ಹೇಳ್ತಾರೆ. ಹೀರೋ ಅಂದ್ರೆ ತ್ರಿವಿಕ್ರಮ ಅಂತ ಕೆಲವರು ಕಮೆಂಟ್ಸ್ ಬರ್ತಾ ಇದೆ. ಬಟ್ ಹೇಳ್ತಾರೆ ಹೀರೋಗೆ ತಾಳ್ಮೆ ಇದೆ, ವಿಲನ್ಗೆ ಕೋಪ ಇದೆ ಅಂದ್ರೆ ರಜತ್ ಅವ್ರಿಗೆ ಕೋಪ ಇದೆ ಅಂತ ಹೇಳಿ ಕಿಚ್ಚ ಸರ್ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಅದಾದ್ಮೇಲೆ ಭವ್ಯ ಬಗ್ಗೆ ಮಾತಾಡೋಣ. ಭವ್ಯಗೌಡರ ಬಗ್ಗೆ ಮಾತಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಟಾಸ್ಕ್ ಆಡಿ ಕಪ್ ಗೆಲ್ಲಕ್ಕಾಗಲ್ಲ, ಬೇರೆ ಬಗ್ಗೆ ಕೂಡ ಆಲೋಚನೆ ಮಾಡಿ ಅಂತೇಳಿ ಕಳಿಸಿದ್ದಾರೆ. ಇನ್ನು ಅದಾದ್ಮೇಲೆ ಚೈತ್ರಕ್ಕನ್ ಬಗ್ಗೆ ಮಾತಾಡೋಣ. ಚೈತ್ರಕ್ಕನ್ ಬಂದಾಗ ಆ ಡೈಲಾಗ್ ಕೇಳಿರ್ತೀರ, ಪಾಪ್ಯುಲರ್ ಡೈಲಾಗ್, ನೋಡಿದಷ್ಟು ನೋಡಿದ್ದೇವೆ, ಕೇಳಿದಷ್ಟು ಕೇಳಿದ್ದೇವೆ, ಜನರ ಮನಸ್ಸು ಚಪ್ಪಾಳೆ ತಗೊಳ್ಳೋದು ಯಾವಾಗ ಜನರ ಮನಸ್ಸಿಂದ ಅಂತಲ್ಲ ಕಿಚ್ಚ ಸರ್ ಬರೆದಿದ್ದಾರೆ. ಎಲ್ಲ ಆಯ್ತು, ಇನ್ನು ಆಟ ಆಡ್ಬೇಕಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಮಂಜಣ್ಣ ಬಗ್ಗೆ ಮಾತಾಡಿದ್ದಾರೆ.
ಕರಿ ಬಿಳುಪು ಎರಡು ಗೆಲುವು ಸೋಲು ಅಂತ ಹೇಳಿರ್ತವೆ. ಬಟ್ ನಿಮ್ಮ ಗ್ರೇ ಏರಿಯಾನ ನೀವು ಕಂಡುಕೊಳ್ಳಿ. ನಿಮ್ಮ ಗ್ರೇ ಏರಿಯಾ ತುಂಬಾ ಮುಖ್ಯ ಆಗಿರುತ್ತೆ ಹೇಳಿ ಬರೆದಿದ್ದಾರೆ. ಗೌತಮಿಗೆ ಬರೆದಿದ್ದಾರೆ ಪಾಸಿಟಿವಿಟಿ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಒಂದು ಇನ್ನೂ ಆಗಿರ್ಬೋದು, ಅದರಲ್ಲಿ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿಕೊಳ್ಳಿ, ಆಟದ ಕಡೆ ಗಮನ ಕೊಡಿ ಅಂತೆಲ್ಲ ಬರ್ದಿದ್ದಾರೆ. ಇನ್ನು ಹನುಮಂತ್ ಅವರಿಗೆ ಹಾಡು ಮೂಲಕ ಕೇವಲ ಕವನ ಮೂಲಕ ಕಪ್ ಗೆಲ್ಲಕ್ಕಾಗಲ್ಲ, ಆಟದ ಬಗ್ಗೆ ಕೂಡ ಗಮನ ಕೊಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಧನರಾಜ್ ಬರ್ದಿದ್ದಾರೆ ಕಿಚ್ಚ ಸಾರು ಬಿರುಗಾಳಿಯಲ್ಲಿ ಮರಗಳು ಎಲ್ಲ ಕೊಚ್ಕೊಂಡು ಹೋಗ್ತವೆ, ಬಟ್ ಅಲ್ಲಿ ನಿಂತಿರೋದೇ ತುಂಬಾ ಎಲ್ಲ ಮರಗಳು ಅವೇ ಕೊಚ್ಕೊಂಡು ಹೋಗಿರ್ತವೆ. ಬಟ್ ಆ ಬಿರುಗಾಳಿಗೆ ನಿಲ್ಲೋ ಒಂದು ಮರನೇ ಒಂದು ವಿನ್ನರ್ ಆಗಿ ಕನ್ಸಿಡರ್ ಆಗುತ್ತೆ ಅಂತ ಹೇಳಿ ಧನರಾಜ್ ಅವ್ರಿಗೆ ಬರೆದಿದ್ದಾರೆ. ಇನ್ನ ನಮ್ಮ ತ್ರಿವಿಕ್ರಮ್ ಅವರಿಗೆ ಬರೆದಿದ್ದಾರೆ ಜೊತೆ ಆಟ ಬಿಡು, ಸಿಂಗಲ್ ಆಗಿ ಆಡು, ಗೆಲುವು ನಿನ್ನದೇ ಅಂತ ಪತ್ರ ಬರೆದಿದ್ದಾರೆ. ಇದನ್ನ ನೋಡಿ ತುಂಬಾನೇ ಕ್ಲೀನ್ ಅರ್ಥ ಮಾಡ್ಕೋಬಹುದು. ತ್ರಿವಿಕ್ರಮ್ ಅವ್ರಿಗೆ ಗೆಲ್ಲ ಚಾನ್ಸಸ್ ತುಂಬಾನೇ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ, ಆ ರೀತಿ ಹೇಳ್ತಾ ಇದ್ದಾರೆ. ಇನ್ನು ತಗೋಬೇಕಾದ್ರೆ ನಮ್ಮ ಮೋಕ್ಷಿತ್ ಅವರಿಗೆ 9 ಜನದಲ್ಲಿ ನೀವೊಬ್ರು ಆಗ್ಬೇಡಿ, 9 ಜನದಲ್ಲಿ ನೀವೊಬ್ರು ಆಗಿ ಅಂತ ಬರೆದಿದ್ದಾರೆ. ಆದ್ರೆ ನಿಮ್ಮ ಆಟ ಸಪರೇಟ್ ಆಗಿದೆ, ನಿಮ್ಮ 9 ಜನರ ಬಗ್ಗೆ ಮಾತಾಡೋದು ಬಿಟ್ಟು ನಿಮ್ಮ ಆಟ ಕಡೆ ಗಮನ ಕೊಡಿ ಅಂತೇಳಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಯಾರಾದ್ರು ಮರ್ತಿದಿನ ಎಲ್ಲರೂ ಆಯ್ತು, ತ್ರಿವಿಕ್ರಮ್ ಆಯ್ತು, ರಜತ್ ಆಯ್ತು, ಭವ್ಯಗೌಡ ಆಯ್ತು, ಹನುಮಂತ್ ಆಯ್ತು, ಧನರಾಜ್ ಆಯ್ತು, ಮಂಜಣ್ಣ ಆಯ್ತು, ಚೈತ್ರಕ್ಕ ಆಯ್ತು, ಎಲ್ಲರ ಬಗ್ಗೆನೂ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಕೆಲವ್ರಿಗೆ ಅರ್ಥ ಆಗಿದೆ, ಕೆಲವು ಅರ್ಥ ಆಗಿಲ್ಲ ಅಂತ ಹೇಳೋದಾದ್ರೆ ಅದೇ ಸಿಂಪಲ್ ಆಗಿ ಬರ್ದಿದ್ದಾರೆ. ಭವ್ಯಗೌಡ ಟಾಸ್ ಬಿಟ್ಟು ಬೇರೆ ಆಟ ಆಡು, ಚೈತ್ರಕ್ಕನಿಗೆ ಇನ್ಮೇಲೆ ಆಟ ಶುರು ಮಾಡು, ಅಂದ್ರೆ ಅದು ಇನ್ನು ಎಲ್ಲ ಬಿಟ್ಬಿಡು, ಆಟದ ಬಗ್ಗೆ ಗಮನ ಕೊಡು, ಮಂಜನಿಗೆ ಗ್ರೇ ಏರಿಯಾ ಕಂಡ್ಕೋ, ನಮ್ಮ ಗೌತಮಿಗೆ ಪಾಸಿಟಿವ್ ಬಿಟ್ಬಿಡು, ಬೇರೆ ಬಗ್ಗೆ ಆಟ ಆಡು, ತ್ರಿವಿಕ್ರಮ್ ಅವರಿಗೆ ಜೊತೆ ಆಟ ಬಿಟ್ಬಿಡು, ಅದೇ ನಮ್ಮ ಭವ್ಯಗೌಡ ಜೊತೆಗೆ ಬಿಟ್ಬಿಡು. ಈ ರೀತಿಯಾಗಿ ಪ್ರತಿಯೊಬ್ಬರಿಗೆ ಒಂದೊಂದು ಸಂದೇಶ ಕಳಿಸಿದ್ದಾರೆ ಕಿಚ್ಚ ಸಾರು. ಈ ಸಂದೇಶದಿಂದ ರಜತ್ ಅವ್ರಿಗೆ ಗೊತ್ತಲ್ಲ, ಮೊದಲೇದಾಗಿ ಹೀರೋಗೆ ತಾಳ್ಮೆ ಜಾಸ್ತಿ ಇರುತ್ತೆ, ವಿಲನ್ಗೆ ಕೋಪ ಜಾಸ್ತಿ ಇರುತ್ತೆ, ಅದ್ರ ಕಡೆ ಗಮನ ಕೊಡುವಂತ. ಹೀಗೆ ಪ್ರತಿಯೊಬ್ಬರಿಗೂ ಮೆನ್ಷನ್ ಆಗುತ್ತೆ, ಕರೆಕ್ಟ್ ಆಗಿ ಆಟ ನೋಡಿದವರಿಗೆ ಗೊತ್ತಾಗುತ್ತೆ. ಇನ್ನ ಈ ಒಂದು ಎಪಿಸೋಡ್ ಅಲ್ಲಿ ಕಿಚ್ಚನ ಒಂದು ಊಟ ಕಳ್ಸಿರ್ತಾರೆ, ಎಲ್ಲರಿಗೂ ಒಂದೊಂದು ಊಟ ಕಳಿಸಿ, ಎಲ್ಲರಿಗೂ ಒಂದು ಯಾರಿಗೆ ಏನೇನು ಇಷ್ಟ ಅಂತೆಲ್ಲ ಕಳ್ಸಿರ್ತಾರೆ. ಟೋಟಲ್ ಆಗಿ ಎಪಿಸೋಡ್ ನೋಡಿದಾಗ ತುಂಬಾನೇ ಮೆಚ್ಕೊಂತಾರೆ, ತುಂಬಾನೇ ಅಳ್ತಾರೆ. ಅಂದ್ರೆ ಆ ಊಟ ಕಳ್ಸಿರಕ್ಕೆ ತುಂಬಾ ಎಮೋಷನ್ ಆಗ್ತಾರೆ. ಯಾವ್ದ್ರಿಂದ ಆಗ್ಲಿ ಇದೆಲ್ಲ ಹೇಳಕ್ ಆಗಲ್ಲ ಹಾಗೆ ಹೀಗ ಅಂತ. ಬಟ್ ಆ ಪತ್ರ ಬಂದು ಓದಿದಾಗ ಅಲ್ಲಿ ಬಂದಿರೋ ಒಂದು ಹೇಳಿಕೆಗಳು ಯಾವ ರೀತಿ ಅಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅರ್ಥನೇ ಆಗ್ಲಿಲ್ಲ. ಇದ್ರ ಬಗ್ಗೆ ಪಂಚಾಯತ್ ಚರ್ಚೆಗಳು ಆಗುತ್ತೆ ಅಂತ ಅನ್ಸುತ್ತೆ, ಯಾಕಂದ್ರೆ ಚರ್ಚೆ ಆಗ್ಲೇಬೇಕು ಅದ್ರ ಬಗ್ಗೆ. ಇನ್ನು ಅದಾದ್ಮೇಲೆ ಆ ಕಿಚ್ಚ ಸರ್ ಎಲ್ಲ ಊಟ ಎಲ್ಲ ಸವಿದ ಮೇಲೆ ತುಂಬಾ ಜನ ಕಮೆಂಟ್ಸ್ ಮಾಡ್ತಾರೆ, ತುಂಬಾ ಖುಷಿ ಆಯ್ತು ಹಾಗೆ ಹೀಗೆ ಅಂತ. ಯಾರ್ಯಾರಿಗೆಲ್ಲ ಏನೇನ್ ಬೇಕಲ್ಲ ವೆಜ್ ನಾನ್ ವೆಜ್ ಎಲ್ಲ ಕಳಿಸಿದ್ದಾರೆ, ಚಿಕನ್ ವೆಜ್ ಬಿರಿಯಾನಿ ಎಲ್ಲಾನು ಕಳಿಸಿದ್ದಾರೆ. ಇದನ್ನ ಪಡೆಕೆ ಪುಣ್ಯ ಪಡೆದಿದೆ ಅಂತೆಲ್ಲ ಎಪಿಸೋಡ್ ಅಲ್ಲೆಲ್ಲ ಹೇಳ್ತಾರೆ. ಒಂದಂತೂ ಸತ್ಯ, ಇವೆಲ್ಲ ಹಾಗೆ ಓದೋ ಮೇಲೂ ಕೂಡ ನಮ್ಮ ಭವ್ಯಗೌಡ ತ್ರಿವಿಕ್ರಮ್ ಜೊತೆ ಆಡ ಬಿಡಲ್ಲ, ಗೌತಮಿ ಮತ್ತೆ ನಮ್ಮ ತ್ರಿವಿಕ್ರಮ್ ಜೊತೆ ಬಿಡಲ್ಲ. ಈ ರೀತಿಯಾಗಿ ಆಟ ಅನ್ಸುತ್ತೆ. ಕೊನೆಗಾಗಿ ಕ್ಯಾಪ್ಟನ್ ಟಾಸ್ಕ್ ಗೆಲ್ತಾರೆ ನಮ್ಮ ರಜತ್ ಅವರು, ಕ್ಯಾಪ್ಟನ್ ಆಗ್ತಾರೆ, ಕ್ಯಾಪ್ಟನ್ ಕೊನೆಗೆ ಹೋಗ್ತಾರೆ. ಆ ಟೈಮಲ್ಲಿ ತುಂಬಾ ಸರ್ಪ್ರೈಸ್ ಆಗಿ ಮಂಜಣ್ಣ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ನಮ್ಮ ಇವ್ರನ್ನ ನಮ್ಮ ರಜತ್ ಅವ್ರನ್ನ. ಇಲ್ಲಿ ಟಾಸ್ಕ್ ಅಂತ ಬಂದಾಗ ಅಷ್ಟು ಫಾಸ್ಟ್ ಆಗಿ ಟಾಸ್ಕ್ ಆಡ್ತಾ ಇದ್ರು ರಜತ್ ಅವರು. ನನಗಂತ ಒಂದ್ ಟೈಮ್ ಅಲ್ಲಿ ಇಲ್ಲೆಲ್ಲ ಕಾಣುತ್ತಾನಪ್ಪ ಅಂತ ಅನ್ಸುತ್ತೆ. ಬಟ್ ಭವ್ಯಗೌಡ ಹೋಗಿ ಚೆಕ್ ಮಾಡ್ತಾರೆ, ಕಾಣಲ್ಲ ಬಿಡು ಅಂತಾರೆ. ಯಾಕಂದ್ರೆ ಅಷ್ಟೆಲ್ಲ ಇರೋರು ಅಲ್ಲಿ ಎಲ್ಲ ಒದ್ದಾಡ್ತಾ ಇದ್ರೆ ಈ ವ್ಯಕ್ತಿ ಮಾತ್ರ ಸುಮ್ಮನೆ ಸ್ಟ್ರೈಟ್ ಆಗಿ ಬರ್ತಾರೆ, ಸ್ಟ್ರೈಟ್ ಆಗಿ ಹೋಗಿ ಟಾಸ್ಕ್ ಆಡ್ತಾ ಇದ್ದಾನೆ. ಆ ಕಾರಣಕ್ಕೆ ಎಲ್ಲೋ ಡೌಟ್ ಬಂತು. ಬಟ್ ಎನಿವೇ ಇಲ್ಲಿ ಅವರು ಕಾಣುತ್ತಾ ಅಂತ ಕೇಳಿದಾಗ ಕಾಣಲ್ಲ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಕಾಣುತ್ತಂತಲ್ಲ, ಆಟನೇ ಆಗಿತ್ತು. ಅವ್ರಿಗೆ ಒಂದು ವೇ ಸಿಕ್ತು. ಅಂದ್ರೆ ಈ ರೀತಿ ಹೋದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಆಟ ಚೆನ್ನಾಗಿರುತ್ತೆ ಅಂತ ಅವ್ರ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಾಗ ಅದನ್ನೇ ಫಾಲೋ ಮಾಡ್ತಾರೆ. ಅಲ್ಲಿ ನೋಡೋರ್ ಕಣ್ಣಿಗೆ ಆ ರೀತಿ ಅನ್ಸುತ್ತೆ. ಬಟ್ ಅಲ್ಲಿ ಯಾವ್ದು ಮೋಸ ಆಗಿಲ್ಲ ಅಂತ ಅನ್ಸುತ್ತೆ. ನೀಟಾಗಿ ಕ್ಯಾಪ್ಟನ್ ಆಗಿ ರಜತ್ ಅವರು ಕಂಗ್ರಾಚುಲೇಷನ್ ಹೇಳ್ತಾ, ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ಆಗಿದ್ದೆ 2, ಒಂದು ಕಿಚ್ಚನ ಪತ್ರ, ಇನ್ನೊಂದು ಕ್ಯಾಪ್ಟನ್ ಟಾಸ್ಕ್. ಅವು ಮುಖ್ಯ ಆಗಿತ್ತು, ಅದ್ರ ಬಗ್ಗೆ ಅನಲಿಟಿಕ್ ಮಾಡಿದೀನಿ. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಹೇಗಿತ್ತು ರಜತ್ ಅವರ ಆಟ ಆಗಿರ್ಬೋದು, ಅವ್ರ ಬಿಹೇವಿಯರ್ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ. ಇನ್ನೊಂದು ಮುಖ್ಯವಾಗಿ ಈ ಫ್ಯಾಮಿಲಿ ವೀಕ್ ಎಲ್ಲ ಬಂದಿರಲ್ಲ, ಈ ಫ್ಯಾಮಿಲಿ ವೀಕ್ 9 ಜನ ಫ್ಯಾಮಿಲಿಯಲ್ಲಿ ನಿಮ್ಗೆ ಇಷ್ಟವಾದ ಫ್ಯಾಮಿಲಿ ಯಾವುದು, ಇಷ್ಟವಾದ ಕುಟುಂಬ ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.